ನನಗಂತೂ ಕಾರ್ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತದೆ. ಅದಕ್ಕೆ ನನಗೆ ಕಾರ್ ಮುಂದೆನೇ ಕುಂತ್ಕೊಬಿಟ್ಟಿದ್ದೀನಿ. ಅಯ್ಯೋ ನಮ್ಮದೇ ದೃಷ್ಟಿ ಬೀಳ್ತದೆ ಅನ್ನಿಸ್ತದೆ ಕಣೆ ನೇತ್ರ ಅಲ್ವೇನೆ. ಯಪ್ಪ ಮರದನ್ನೆಲ್ಲ ನಿಲ್ಸಿದ್ದು ಒಳ್ಳೇದೇನಿ ಆಯಿತು. ಎಂಥ ಸಂದ ಕಾಣಿಸ್ತದೆ, ಒಂಥರ ಹೆಂಗೈತೆ ಕಾರು ಅಂದರೆ. ಯಪ್ಪ ಕನ್ಸಿಗೆಲ್ಲ ನಂಗೆ ಇದೇ ಗೊತ್ತಾ ಇರ್ತದೆ. ಕುಂತ್ರು ನಿಂತರು ಕನ್ಸಾಗು ಎಲ್ಲದ್ರಾಗೂ ಕಾರ್ 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 ಎಲ್ಲಿ ನೋಡಿ ಕಾರ್ ಅಂತ ನೆನೆಯ ಬರ್ತದೆ. ನಂಗೂ ಅಷ್ಟೇ ಕಣಿ, ಅದಕ್ಕೊಂದು ರೀಲ್ ಮಾಡ್ಬಿಡೋಣ. ಕಾರ್ 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 ಎಲ್ಲಿ ನೋಡಿ ಕಾರ್ ಅಂತ ಹೇಳ್ಬಿಟ್ಟು ಸಂಟಕ್ ಬೆಲ್ಟ್ ಕಟ್ಟಿಕೊಂಡು ಅಂತ ಹೇಳ್ಬಿಟ್ಟು ನಿಜವಾಗೂ ನಮ್ಮ ಕಾರ್ ತಂದಿರೋದು ನೋಡ್ಬಿಟ್ಟು ಅದು ಎಷ್ಟು ಜನ ಹುರ್ಕೊಂಡವ್ರು ಗೊತ್ತೇ. ಅಪ್ಪ ನನಗಂತೂ ವಾಟ್ಸಪ್ ತುಂಬನೂ ಅಯ್ಯೋ ಯಾರ್ದು ಕಾರು ಎಷ್ಟಾಯಿತು, ಎಷ್ಟಕ್ಕೆ ತಗೊಂಡ್ರಿ ಏನು ಅಂತೇಳ್ಬಿಟ್ಟು ತಲೆ ತಿನ್ನಷ್ಟು ಪ್ರಶ್ನೆಗಳು ಗೊತ್ತಾ. ನಂದು ಸೇಮ್ ಹಂಗೆ ನೆನೆಯ ಪುಟ್ಟಿ ನೋಡಬೇಕಿತ್ತು. ಇರ್ಲಿ ಬಿಡು, ನೋಡವಳೆ ಪೊದ್ದಿ ಸ್ಟೇಟಸ್ ಆಗಿ ನೋಡವಳೆ. ಆದರೆ ಬೇಕಂತನೇ ಕೇಳಿಲ್ಲ, ಇವನೂ ಇಲ್ಲ ಬೇಕಂತಲೇ ಕೇಳಿಲ್ಲ ನೋಡು. ಸುಮ್ಮನೆ ನೆನೆಯ ಕೇಳಿಲ್ಲ ಅಂತಂದರೆ ಹೊಟ್ಟೆ ಉರಿದೋಗಿರ್ತದೆ ಅಷ್ಟೇ ಏನಿಯ ಸುಮ್ಕಿರು. ಕೇಳೋಕೆ ಮನ್ಸು ಬರ್ತದೆ. ಯಪ್ಪ ಇಂಥ ಸಕ್ಕತ್ತಾಗಿರೋ ಕಾರ್ ನಾವು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಅವಳು ತಂದಿರೋ ಕಾರು ಸುಮಾರಾಗೈತೆ ಅಷ್ಟೇ, ಇಷ್ಟು ಸಕ್ಕತ್ತಾಗೇನು ಕಾಣೋದಿಲ್ಲ ಕಾರು. ನಾನು ನಮ್ಮ ಯಜಮಾನ್ರಿಗೆ ಹೇಳ್ದೆ, ರಾತ್ರಿ ಹೊತ್ತಿನ ಕಾರಾಗೆ ಮನೆ ಕಬಿಡ್ತಿದ್ರು ಯೋಸಿ ಹಾಕೊಂಡತ್ತಾಗೆ ಅಂತ ಹೇಳ್ಬಿಟ್ಟು ಮಾಕೋಯ್ತಿದ್ರು. ಎಲ್ಲ ಹಾಳು ಮಾಡ್ತೀಯಾ ಸುಕ್ಕಿರು ಅಂತ ಹೇಳ್ಬಿಟ್ಟು. ಆದ್ರೂ ಜನ ಸುರ್ಕೊಂಡವ್ರು ನೋಡು. ಯಾರಿಗೂ ಕಾರ್ ಕೊಡೋದು ಬೇಡ ಕಣಿ ಪ್ರೇಮಿ. ಯಾರಿಗಾನ ಕೊಟ್ಬಿಟ್ರೆ ಎಲ್ಲನ ಗುದ್ಗಿದ್ದು ಬಂದ್ಬಿಟ್ರೆ ಆಮೇಕಿಂತ ತಲೆನೋವಾಗೋಗ್ಬಿಡ್ತದೆ. ಇಲ್ಲ ನಾನಂತೂ ಯಾರಿಗೂ ಕೊಡೋಕ್ಕಿಲ್ಲ ಬಿಡು. ನಾನು ಯಾಕೆ ಕೊಡಲಿ ಯಾರಿಗಾನ ಕಾರ್ನ? ಅಮ್ಮ ತಾಯಿಯನ್ನ ಮಾಡ್ಕೊಂಬಿಟ್ಟು ಬಂದ್ಬಿಟ್ರೆ ಸುಮ್ಮನೆ ಯಾಕೆ ಬೇಕು ಹೇಳು? ನಾನಂತೂ ಕೊಡೋದಿಲ್ಲಪ್ಪ. ರಾಮ, ಓ ರಾಮ ಪ್ರೇಮ ಎಲ್ಲೋದ್ರಿ ಇವರು? ಇದೇ ಮನೆ ಅಡ್ರೆಸ್ ತಾನೆ ಕೊಟ್ಟಿರೋದೆಲ್ಲನೂ? ಅಯ್ಯೋ ಗಾಳಮ್ಮರೆ, ನೀವ್ಯಾಕೆ ಬಂದ್ರಿ? ಇನ್ನೂ ಒಂದು ತಿಂಗಳಾಗಿಲ್ವಲ್ಲ. ನಾವು ಬಡ್ಡಿ ಗಿಡ್ಡಿ ಎಲ್ಲ ಕೊಡ್ತೀವಿ ನೋಡಿ. ನಮ್ಮಮ್ಮ ನಮ್ಮ ಅಪ್ಪಂಗೆ ಗೊತ್ತಿಲ್ಲ ನನ್ನ ಸಾಲ ತಗೊಂಡಿರೋದು. ಗೊತ್ತಾದರೆ ಸುಮ್ಕೆ ನೀವು ಬೈದ ಹಾಕ್ಬಿಡ್ತಾರೆ ನೋಡಿ. ಪ್ಲೀಸ್ ಏನಕ್ಕೆ ಬಂದಿದ್ದು ಅಂತ ಹೇಳ್ಬಿಟ್ಟು ಹೇಳಿ. ನಮ್ಮಮ್ಮಂಗೆ ಸಾಲ ತಗೊಂಡಿರೋದು ಗೊತ್ತಾಗಬಾರ್ದು ಅಷ್ಟೇ ನೀಯ, ಪ್ಲೀಸ್. ಅಯ್ಯೋ ನಾನೇನು ಬಡ್ಡಿ ವಸೂಲಿ ಮಾಡೋಕ್ಕೆ ಅಂತೇಳ್ಬಿಟ್ಟು ಏನು ಬರಲಿಲ್ಲ ಕಣಪ್ಪ. ನನಗೇನು ಇನ್ನೂ ಬಡ್ಡಿ ಕೊಡೋಕ್ಕೆ ಟೇಮ್ ಐತಲ್ಲ. ಅಲ್ಲ ಅದೇನೋ ಕಾರ್ ತಗೊಂಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ರಲ್ಲ, ತಗೊಂಬಿಟ್ಟು ಬಂದ್ರೋ ಇಲ್ವೋ ಅಂತೇಳ್ಬಿಟ್ಟು ಕೇಳನಿ ಅಂತೇಳ್ಬಿಟ್ಟು ಬಂದೆ. ತಂದ್ರೋ ಇಲ್ವೋ? ಕಾರ ತಗೊಂಬಿಟ್ಟು ಬಂದ್ವಿ. ಕಾರ್ ಐತೆ, ತಂದಿದ್ದೀವಿ ಐತೆ. ಅಲ್ಲ ನೀವು ಬಂದಿದ್ದು ಉದ್ದೇಶ ಗೊತ್ತಾಗಲಿಲ್ಲ. ಮನೆ ಅಡ್ರೆಸ್ ಕೊಟ್ಟಿದ ತಕ್ಷಣ ಹುಡಿಕೊಂಡು ಏನಿಯ ಬಂದ್ಬಿಟ್ಟಿದ್ದೀರಾ? ಹೇಳಿ ಏನು ವಿಷಯ? ಅದೇ ನಾನು ನನ್ನ ಮಗಳು ಟ್ರಿಪ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಟ್ರಿಪ್ ಹೋಗೋಕ್ಕೆ ಕಾರ್ ಗೀರ್ ಎಲ್ಲ ಬೇಕಲ್ಲ, ಅದಕ್ಕೆ ನಾನು ನಿಮಗೆ ಸಾಲ ಕೊಟ್ಟಿದ್ದೀನಿ ತಾನೇ, ಅದಕ್ಕೆ ನೋಡಿ ಒಂಚೂರು ಬಡ್ಡಿ ಅರ್ಧ ಕಡಿಮೆ ಮಾಡ್ಕೊಂಡು ಏನಿಯ ಕೊಡಿ, ಏನು ಪರವಾಗಿಲ್ಲ ನನಗೆ. ಈ ಸಲ ಗಾಡಿ ತಗೊಂಡು ನಿಮ್ಮ ಹೊಸ ಕಾರ್ ತಗೊಂಡು ನಾನು ನನ್ನ ಮಗಳಿಬ್ರು ಟ್ರಿಪ್ ಹೋಗೋಣ ಅಂತೇಳ್ಬಿಟ್ಟು ಬಂದ್ವಿ. ಅದಕ್ಕೆ ಡ್ರೈವರ್ನ ಕರ್ಕೊಂಬಿಟ್ಟು ಬಂದಿದ್ದೀನಿ. ನಿಮ್ಮ ಕಾರ್ನ ಎತ್ಕೊಂಡು ಒಂದು 3 ದಿನ ಟ್ರಿಪ್ಗೆ ಹೋಗ್ಬಿಟ್ಟು ಬರ್ತೀವಿ. ಏನು ಹೇಳ್ತಿದ್ದೀರಾ ಗಾಳಮ್ಮರೆ? ಹೊಸ ಕಾರ್ನ ಎತ್ಕೊಂಡು ಹೋಗ್ತೀರಾ ನೀವು? ಅದು ನಾವೇ ಇನ್ನೂ ಎಲ್ಗೂ ತಗೊಂಡೋಗಿಲ್ಲ, ಇನ್ನೂ ತಂದಿದ್ದೇನೆ ಈಗ ನೆನ್ನೆ. ಈಗ ನೀವು ಸಡನ್ನಾಗಿ ಎತ್ಕೊಂಡು ಹೋಗ್ಬಿಟ್ರೆ ನಾವು ಟ್ರಿಪ್ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ವಿ. ನಾವೇನು ಟ್ರಿಪ್ ಹೋಗೋದು ಬೇಡವಾ? ಈಗ ಇದ್ದಕ್ಕಿದ್ದಂಗೆ ನಿಮಗೆ ಕೊಟ್ಬಿಟ್ರೆ ಹೆಂಗೆ ಹೇಳಿ? ನಾನು ಹೆಂಡ್ತಿನೂ ಬೇಜಾರು ಮಾಡ್ಕೊಂತಾಳೆ. ನಾವು ಎಲ್ಲೆಲ್ಲ ಹೋಗ್ಬೇಕು ಟ್ರಿಪ್ಪು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟಿದ್ದೀವಿ. ನೀನು ಕಾರ್ ತಗೊಂಡ್ರದು ನನ್ನಿಂದ ಅನ್ನೋದನ್ನ ಮರಿಬೇಡ ನೀನು, ಸರಿನಾ? ನಾನು ದುಡ್ಡು ಕೊಟ್ಟಿದ್ದಕ್ಕೆ ಏನೇ ನೀನು ಕಾರ್ ತಗೊಂಡ್ರದು. ಇಲ್ಲ ಅಂತಾರೆ ನೀನು ಕಾರ್ ಹೆಂಗೆ ತಗೋತಾ ಇದ್ದೆ ಹೇಳು? ನಾನು ಕಾಸು ಕೊಟ್ಟಿದ್ದೀನಿ, ಅದ್ರಾಗೂ ಬಡ್ಡಿ ಅರ್ಧ ಕಡಿಮೆ ಮಾಡಿದ್ದೀನಿ ತಿಂಗಳು. ಯಾಕೆ ಹೇಳು? ಕಾರ್ ಎತ್ಕೊಂಡು ಹೋಗ್ತೀನಲ್ಲ ಅಂತ ಹೇಳ್ಬಿಟ್ಟು. ಆದ್ರೂ ಕೊಡೋಕ್ಕಿಲ್ಲ ಅಂತಂದರೆ ಹೆಂಗೆ ನೋಡು? ರೂಲ್ಸ್ ಪ್ರಕಾರ ಗೊತ್ತಿಲ್ವಾ? ಅದ್ರಾಗೆ ಅಗ್ರಿಮೆಂಟಾಗಿ ಬರ್ದಿಲ್ವಾ? ನಾನು ಏನು ಹೇಳಿದ್ರೆ ಅದನ್ನು ಕೇಳಬೇಕು ಅಂತ ಹೇಳ್ಬಿಟ್ಟು ಬರ್ದಿಲ್ವ ಅಗ್ರಿಮೆಂಟಾಗೆ? ನೀನೆಲ್ಲ ಸೈನ್ ಹಾಕ್ಸ್ಬಿಟ್ಟು 2 ಲಕ್ಷ ರೂಪಾಯಿ ಕಿತ್ಕೊಂಡು ಹೋದೆ. ಯಾಕೆ ಅದ್ರಾಗ ಸೈನ್ ಹಾಕ್ಬೇಕಾರೆಲ್ಲ ಓದ್ಲಿಲ್ವೇನು? ನೋಡು, ಸುಮ್ಮನೆ ಶಾನೆ ಓವರಾಗಿ ಮಾತಾಡಿದೆ ಅಂತಂದರೆ ನಾನೇನು ಸುಮ್ಮನೆ ಇರೋಕ್ಕಿಲ್ಲ ಅಷ್ಟೇ ಏನಿಯ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡ್ತೀನಿ, ಹಿಂಗೆಲ್ಲ ಮೋಸ ಮಾಡ್ತಾವನೆ ಅಂತ ಹೇಳ್ಬಿಟ್ಟು. ಸುಮ್ಕೆ ಏನೇ ನಮಗೆ ಕಾರ್ ಬೇಕು ಅಂತ ಕೊಡಬೇಕು, ಅದ್ರಾಗ ಏನಂತ ಬರ್ದಿತ್ತು ಹೇಳು? ನಾವು ವಸ್ತು ಏನ ಕೇಳಿದಾಗ ಕೊಡಬೇಕು ಅಂತ ಬರ್ದಿರಲಿಲ್ವಾ? ಎಲ್ಲ ಓದ್ಬಿಟ್ಟೈತಾನೆ ನೀವು ಸೈನ್ ಹಾಕಿದ್ದು. ಇವಾಗ ಯಾಕೆ ಕೊಡೋಕ್ಕಾಗಕ್ಕಿಲ್ಲ ಮಾಡೋಕ್ಕಾಗಕ್ಕಿಲ್ಲ ಅಂತ ಮಾತಾಡ್ತಾ ಇದೆಯಾ? ನಾನೇನು ಸುಮ್ಮನೆ ಬಿಡೋಕ್ಕಿಲ್ಲ. ಸುಮ್ಮನೆ ಏನಿಯಾ ಕಾರ್ ಕೊಡೋದು ಕಲಿ. ಹಂಗಲ್ಲ ಗಾಳಮ್ಮರೆ, ಅದು ನನ್ನ ಹೆಂಡತಿ ಹಳೆ ಮನೆ ಹತ್ರ ತಗೊಂಡೋಗಿ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ. ನನ್ನ ಹೆಂಡತಿ ಹತ್ರ ಐತೆ. ನಾವು ಒಂದ್ಸಲ ಟ್ರಿಪ್ ಹೋಗ್ಬಿಟ್ಟು ಬರ್ತೀವಿ. ನಾನು ನಮ್ಮ ಅಮ್ಮರೆಲ್ಲನೂ ಅಲ್ಲಿ ಟ್ರಿಪ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೊಂಟ್ಬಿಟ್ಟು ನಿಂತಿದ್ದೀವಿ. ದಯವಿಟ್ಟು ನೀವು ನನ್ನ 3 ದಿನ ಬಿಟ್ಕೊಂಡು ಆಮೇಕಿಂದ ತಗೊಂಡೋಗಿ ಕಾರ್ನ. ಈಗ ನಾವು ಹೋಗ್ಬೇಕಲ್ಲ. ನಾವು ಹೋಗ್ಬಿಟ್ಟು ಬಂದಮೇಲೆ ಏನಿಯಾ ನೀವು ಹೋಗ್ಬೋದಲ್ಲ? ನಾವು ಹೋಗ್ಬಿಟ್ಟು ಫಸ್ಟ್ ಬರ್ತೀವಿ ನಾನು ನನ್ನ ಮಗಳು, ಆಮೇಕಿಂದ ಹೋಗಿ ನೀವು. ಏನು ಸೌದೋಗೋದಿಲ್ಲ ನೋಡಿ. ನನ್ನ ಹತ್ರ ಸಾಲ ತಗೊಂಡಿದ್ದೀರ ಅಂದಮೇಲೆ ನಾನು ಹಾಕಿದ ರೂಲ್ಸ್ ಎಲ್ಲನೂ ನಡ್ಕೋಬೇಕು ನೋಡಿ. ನಿಮಗೆ ಕಾರ್ ಕೊಡೋಕ್ಕೆ ಏನಾರ ಇಷ್ಟ ಇಲ್ಲ ಅಂತಂದರೆ ನಾನು ಕೊಟ್ಟಿದ್ದೀನಲ್ಲ 2 ಲಕ್ಷ + 2 ಲಕ್ಷ 4 ಲಕ್ಷ ಕೊಟ್ಬಿಟ್ಟು ನೀವೇನಾರ ಮಾಡ್ಕೊಳ್ಳಿ. ನಾನು ನಿಮ್ಮನ್ನು ಏನೂ ಕೇಳೋದಿಲ್ಲ, ಸರಿನೇ?
ಇಲ್ಲ ಕಾರ್ ಕೊಡಿ, ಇಲ್ಲ 4 ಲಕ್ಷ ರೂಪಾಯಿ ಕಾಸು ಕೊಡಿ, ಎರಡರಾಗೊಂದು ಮಾಡಿ. ಅದು ಎರಡು ಮಾಡೋಕ್ಕಾಗಿಲ್ಲ ಅಂದ್ರೆ ನಾನೇನು ಪೊಲೀಸ್ ಸ್ಟೇಷನ್ ತಗ ಹೋಯ್ತೀನಿ ಅಷ್ಟೇ ನೆನಿಯ. ಇಂತಹ ಸಾಲ ಕೊಡೋಳನ್ನ ಎಲ್ಲೂ ನೋಡಿಲ್ಲ. ಯು ಎಮ್ ಐ ನಿಂಗೆ ಟಾರ್ಚರ್ ಇತ್ತಾಳಲ್ಲ, ಕೊಡು 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 ಅಂತ. ಕಾರ್ನ ತಾನೇ ಎಲ್ಲಿಂದ ತಗೊಂಬಿಟ್ಟು ಬಂದು ಕೊಡೋಕ್ಕಾಯ್ತದೆ? ಎಷ್ಟು ಬೇಜಾರಾಯ್ತದೆ ಹೇಳಿ ನನಗೆ. ಕಾರ್ ಕೊಡ್ಬೇಕಂತೆ, ಕಾರು, ಹೊಸ ಕಾರು. ಇನ್ನೊಂದು ನಾನೇ ಎತ್ಕೊಂಡು ಹೋಗಿಲ್ಲ ಕಾರಾಗೆ. ಈ ಒಂಬೊಂದು ಆಗಲೇ ನಿಂತ್ಕೊಂಡ್ಬಿಟ್ಲಲ್ಲ, ಕೊಡು 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 ಅಂತ ಹೇಳ್ಬಿಟ್ಟು ಹೊಟ್ಟೆ ಎಲ್ಲ ಉರಿತಾ ಇದ್ದು ನನಗಂತೂ. ಕರ್ಮ ನನಗಂತೂ. ಏನು ಮಾಡೋದು ಏನೋ ಗೊತ್ತಾಯ್ತಾನೆ ನೀ ಇಲ್ಲ. ಈಗ ಹೋಗಿ ಅಲ್ಲ ಮನೆ ಹತ್ರ ಕಾರ್ ಕೀ ಕೊಟ್ಬಿಟ್ಟು ಕಳಿಸ್ಬೇಕಾಯ್ತದೆ. ಏನು ಮಾಡೋದು? ನೋಡು, ಇದ್ರಾಗ ಯೋಚನೆ ಮಾಡಕ್ಕೆ ಏನು ತಿಳ್ಬಿಟ್ಟು ಏನೂ ಇಲ್ಲ. ಯೋಚನೆ ಮಾಡಿ ಏನು ಪ್ರಯೋಜನವೇ ಇಲ್ಲ. ಸುಮ್ಮನೆ ಕೊಡ್ಬೇಕಷ್ಟೇ ಏನಿಯ. ಸುಮ್ಮನೆ ಕೊಟ್ಟರೆ ಸರಿ. ಇಲ್ಲ ಅಂತಂದರೆ ನಾನು ಹೇಳಿದ್ದೀನಲ್ಲ, ನನಗೆ ಗೊತ್ತಲ್ಲ ನಾನು ಏನು ಅಂತ ಹೇಳ್ಬಿಟ್ಟು. ಸುಮ್ಮನೆ ಏನು ಯಾಕೆ ಕೊಡೋದು ಕಲ್ತ್ಕ. ಸರಿಗಳ ಮೊರೆ, ಹಳೆ ಮನೆ ಹತ್ರ ಐತೆ, ಅಲ್ಲಿಗೆ ಹೋಗ್ಬೇಕು ಕಾರ್ ತಗೊಳಕ್ಕೆ. ಕೀ ಎಲ್ಲನೂ ಕಾರಾಗೆ ಏನಿಯ ಬಿಟ್ಟಿದ್ದೀವಿ. ಬರ್ರಿ, ಕರ್ಕೊಂಡು ಹೋಯ್ತೀನಿ. ಅಲ್ಲೇನೇನಿಯ ಇದು ಮಾಡಿ ಕೊಡಿಸ್ತೀನಿ. ಬನ್ನಿ ಹೋಗೋಣ. ಈಗಾದರೂ ಕೊಡಬೇಕು ಅಂತ ಅನ್ನಿಸ್ತಲ್ಲ. ಇಲ್ಲ ದುಡ್ಡು ಕೊಟ್ಟರು ನನಗೇನು ಬೇಜಾರಿಲ್ಲ. ನಡುದು ಟ್ರಿಪ್ ಹೋಯ್ತಾ ಇದ್ದೀವಲ್ಲ, ನೀನು ಪ್ಯಾಂಟು ಶರ್ಟ್ ಎಲ್ಲ ಹಾಕಂತೀಯಾ? ನಾನು ಎಲ್ಲ ಮಾಡರ್ನ್ ಡ್ರೆಸ್ಸೇ ನೆನೆ ಹಾಕತ್ತೀನಿ. ಮದುವೆ ಆದ್ಮೇಲೆ ಸೀರೆ ಉಟ್ಕೋಬೇಕಲ್ಲ ಅಂತ ಉಟ್ಕೋತಾ ಇದ್ದೀನಿ. ಇಲ್ಲಾಂದರೆ ಈ ಸೀರೆನೂ ಉಟ್ಕೋತಾ ಇರಲಿಲ್ಲ ನಾನಂತೂ. ಏನು ಉಟ್ಕೋಬೇಕು, ಸೀರೆನೂ ಉಟ್ಕೊಂಡಿದ್ದಂಗೆ ಆರಾಮಾಗಿರ್ಬೋದಿತ್ತಲ್ಲ. ನನಗಂತೂ ಏನು ಇಂಟ್ರೆಸ್ಟ್ ಏನೇ ಇಲ್ಲ ನನಗಂತೂ ಸೀರೆ ಪರೆ ಉಟ್ಕೊಳ್ಳೋಕ್ಕೆ. ಆದರೂ ಮದುವೆ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಕೆ ಏನಿಯ ಉಟ್ಕೋಬೇಕು ಅಷ್ಟೇ ಏನಿಯ. ಏನು ಮಾಡೋಕ್ಕಾಯ್ತದೆ? ಸುಮ್ಕೆ ನೆನೆಯ ಅದಕ್ಕೆ ಉಟ್ಕೊಂಡಿದ್ದೀನಿ ಅಷ್ಟೇ ನೆನೆಯ. ನೀನು ಪ್ಯಾಂಟು ಶರ್ಟ್ ಏನಿ ಹಾಕ, ಸಂದಾಗಿರ್ತದೆ. ಅದೇ ನನಗೆ ನಾಚಿಕೆ ಆಯ್ತದೆ. ನಾನು ಹಾಕಂತಿದ್ದೆ ಮೊದಲೆಲ್ಲನೂ. ಮದುವೆ ಮಾಡ್ಕೊಂಡು ಇಲ್ಲಿಗೆ ಬಂದಮೇಲೆ ನಾನು ಹಾಕೊಳ್ಳೋದೇ ಬಿಟ್ಬಿಟ್ಟೆ. ಈ ಪೊದ್ದಿ ಅವ್ರಂತೂ ಸಣ್ಣದಾಗಿ ಹಾಕತ್ತಾಳೆ, ಬಟ್ಟೆ ಗಿಟ್ಟೆ ಎಲ್ಲನೂ ನಾನೇ ನೆನೆಯ ಇಂತು ಮುದ್ದು ನೋಡೋದು ಇದು ಮಾಡೋದು. ಪೊದ್ದಿ ಮಾತ್ರ ಚೆನ್ನಾಗಿ ಹಾಕತ್ತಾಳೆ ಬಿಡು. ಅವಳಿಗಿನ ನಾವೇನು ಕಮ್ಮಿ. ಸುಮ್ಮನೆ ಟ್ರಿಪ್ ಹೋದಾಗ ನಾವು ತರಾತರಿ ಬಟ್ಟೆ ಹಾಕ್ಕೊಂಡು ಫೋಟೋ ತೆಗೆಸ್ಕೊಂಡು ಕಾರ್ ಮುಂದೆ ಹಾಕೋಣ. ನಾನಂತೂ ಕಾರ್ ಫೋಟೋ ಅಂತ ಯೋಸ್ ಕಡೆ ಹಾಕ್ಬಿಟ್ಟಿದ್ದೀನೋ ಏನೋ. ಟ್ರಿಪ್ ಹೋದಾಗ ಇನ್ನೂ ಶಾನೆ ಹಾಕೋದು. ನಾನು ಅಷ್ಟೇ ನೆನಿಯ ಅದು ಯೋಸ್ ಫೋಟೋ ಹಾಕಿದ್ದೀನೋ. ನಮ್ಮಮ್ಮ ಬರಲಿ ಅಂತ ಕಾಯ್ತಾ ಇದ್ದೀನಿ. ನಮ್ಮಮ್ಮಗೆ ಫೋನ್ ಹಾಕಿದ್ದೆ, ನಮ್ಮಮ್ಮ ಬತ್ತೀನಿ ಕಣಮ್ಮಿ, ಬಂದು ನೋಡ್ತೀನಿ ಇರು, ನಾಳೆ ನಡೆದ್ರಾಗ ಬತ್ತೀನಿ ಅಂತ ಹೇಳ್ತು. ನಾನು ಅದಕ್ಕೆ ಸರಿ ಬಿಡು ಅಂತ ಸುಮ್ಮನೆ ಇದ್ದೀನಿ. ನೋಡೋಣ ಬರಲಿ ನಮ್ಮಮ್ಮನೂ. ಬರಲಿ, ಸುಮ್ಮನೆ ಇರು. ಅಲ್ಲಿ ನೋಡಿ ಗಾಳಮ್ಮ ಇಲ್ಲಮ್ಮೇನೋ ಕಿಲ್ಲಕ್ಕೆ ಬಂದ್ಲು. ಅಯ್ಯೋ ಗಾಳಮ್ಮರೇ, ಬನ್ನಿ ಬನ್ನಿ ಬನ್ನಿ. ಅಲ್ಲ, ಇನ್ನು ಮೊನ್ನೆ ಇಸ್ಕೊಂಬಂದಿದ್ದೀವಿ ಕಾಸನ್ನ, ಆಗ ಏನಿಯ ಬಂದಿದ್ದೀರಾ? ನಾವು ಟೈಮ್ಗೂ ಕರೆಕ್ಟಾಗಿ ಕೊಟ್ಬಿಡ್ತೀವಿ. ನೀವು ಹೇಳ್ದಂಗೆ ಏನಿಯ ಇನ್ನೂ ಟೈಮ್ ಐತೆ ಅಲ್ವಾ ಮುಂದಿನ ತಿಂಗಳು ತನಕ. ಇಷ್ಟು ಬೇಗ? ಕಾರು ಸೂಪರಾಗಿರೋ ಕಾರ್ನ ತಗೊಂಡಿದ್ದೀರಾ. ಬಾಬಾ, ಇದ್ರಾಗಂತೂ ಟ್ರಿಪ್ ಹೋಯ್ತಾ ಇದ್ರೆ ಆರಾಮ್ ಅನ್ನಿಸ್ತದೆ. ಹೊಸ ಕಾರು ನೋಡೋಕ್ಕೂ ಸಖತ್ತಾಗೈತೆ ನಿಜವಾಗೂ. ಆರಾಮಾಗಿದ್ರಾಗ 3-4 ದಿನ ಟ್ರಿಪ್ ಹೋಗ್ಕೊಂಡು ನೆಮ್ಮದಿಯಾಗಿ ಬಂದ್ರೆ ಆಯ್ತತಾಗೆ. ಭಾಳ ಇಷ್ಟ ಆಯ್ತು ನನಗೂ. ನಾನು ಒಂದು ತಗೊಳ್ಳೋಣ ಅಂತ ಇವಾಗ ಅನ್ನಿಸ್ತಾ ಇದೆ ನಿಮ್ಮ ಕಾರ್ ನೋಡಿದ್ಮೇಲೆ. ತಗೊಳ್ಳಿ ಗಳಮರೆ, ನಿಮ್ಗೇನು ಕಮ್ಮಿ ಆಗೈತೆ? ಕಾರ್ ಮಾತ್ರ ಸೂಪರಾಗೈತೆ, ತಗೊಳ್ಳಿ. ಇವಾಗ ಕೇಳಿ ಫುಲ್ಲು ಶಾಕ್ ಆಯ್ತಾಳಷ್ಟೇ. ಕಾರ್ಕಿನ ಎಲ್ಲಿಕ್ಕಿದ್ಯಪ್ಪ? ಕಾರ್ಕಿನ ಒಳಗಡೆನೆ ಐತಾ? ಕಾರ್ಕಿ ಒಳಗಡೆನೆ ಐತೆ ಕಣಮ್ಮ, ಒಳಗಡೆನೆ ಹಂಗೆ ಬಿಟ್ಟಿದ್ದೀನಿ. ಸರಿ, ಇನ್ನ ಕಾರ್ ತಗೊಂಡು ನಾನು ಹೊರಡ್ತೀನಿ. ಕಾರ್ ತಗೊಂಡು ಯಾಕೆ ಹೊರಡ್ತೀರಾ? ಅಲ್ಲ, ನಮ್ಮ ಕಾರು ನಾವು ನಿಮ್ಮ ಹತ್ರ ಸಾಲ ಇಸ್ಕೊಂಡಿದ್ದೀವಿ ಅಷ್ಟೇ, ವಾಪಸ್ಸೆಲ್ಲ ಕೊಟ್ಬಿಡ್ತೀವಲ್ಲ. ಕಾರ್ ತಗೊಂಡು ಯಾಕೆ ಹೋಯ್ತೀರಾ? ಅದೇ ನೀವು ಅಗ್ರಿಮೆಂಟ್ನ ಸರಿಯಾಗಿ ಓದ್ಬಿಟ್ಟು ಸೈನ್ ಹಾಕಿಲ್ಲ ಅಂತ ಅನ್ನಿಸ್ತದೆ. ಅಗ್ರಿಮೆಂಟಾಗಿ ನಾನು ಎಷ್ಟೆಲ್ಲ ಹೇಳಿದ್ದೀನಿ. ಅಗ್ರಿಮೆಂಟಾಗಿ ನಾನು ಒಂದೊಂದು ವಿಷಯ ಹೇಳಿದ್ದೀನ. ನಾನು ಎಲ್ಲ ವಿಷಯನೂ ಹೇಳಿದ್ದೀನಿ ಅಗ್ರಿಮೆಂಟಾಗೆ. ನನಗೆ ಬೇಕಾದ ವಸ್ತುನ ನೀವು ಕೊಡಬೇಕು, ಹಂಗೆ ಹಿಂಗೆ ನಾನು ಹೇಳಿದ್ದಕ್ಕಿಲ್ಲ ಅನ್ನಂಗಿಲ್ಲ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ದೀನಿ. ಇದು ಯಾಕೆ ಎಲ್ಲ ಓದ್ಬಿಟ್ಟು ಸೈನ್ ಹಾಕೋದ್ರ ಬದಲು ಸುಮ್ಮನೆ ಪಟ ಅಂತ ಸೈನ್ ಹಾಕ್ಬಿಟ್ಟು ಹಿಂಗೆ 100 ಕ್ವಶನ್ ಕೇಳ್ತಿರಲ್ಲ? ನೋಡಿ, ನಾನು ನನ್ನ ಮಗಳು ಇಬ್ಬರೂ ಟ್ರಿಪ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಟ್ರಿಪ್ ಹೋಗೋಕ್ಕೆ ಒಂದು ಕಾರ್ ಬೇಕೇ ಬೇಕು ನಮ್ಗಂತೂ. ಅದಕ್ಕೆ ನೀನು ಇದೇ ಕಾರ್ನೇ ತಗೊಂಡೋಗಿ 3 ದಿನ ಟ್ರಿಪ್ ಓಡಾಡ್ಕೊಂಬಿಟ್ಟು ಬರ್ತೀವಿ, ಸರಿನಾ? 3 ದಿನ ಆದಮೇಲೆ ನಿಮ್ಮ ಕಾರ್ನೇನು ಎತ್ಕೊಂಡು ಓಡೋಗೋದಿಲ್ಲ ನಾನು. ಅದು ತಗೊಂಬಿಟ್ಟು ಬಂದು ಇಲ್ಲೇ ಏನೇನು ನಿಲ್ಲಿಸ್ತೀನಿ. ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡಿ, ಅದಕ್ಕೆಲ್ಲ ಏನು ಯೋಚನೆ ಮಾಡಬೇಡಿ. ಗಾಳಮೂರೆ, ನಾವು ಹೋಯ್ತಾ ಇದ್ದೀವಿ ಟ್ರಿಪ್ಗೆ. ನಾವು ನಾಡೋದೆಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡಿದ್ದೀವಿ ರೀ. ಹೇಳ್ರಿ. ಹೇಳ್ದೆ ಕಣೆ, ಕಾರ್ ಕೊಡ್ಬೇಕಂತೆ, ಇಲ್ಲಾಂದ್ರೆ 4 ಲಕ್ಷ ರೂಪಾಯಿ ಕಾಸು ಕೊಡ್ಬೇಕಂತೆ. ಎರಡರಾಗೊಂದು ಮಾಡ್ರಿ ಅಂತ ಹೇಳ್ತಾವ್ರೆ. ಇನ್ನೇನು ಮಾಡಲಿ? ಅದಕ್ಕೆ ಸರಿ ಕಾರ್ ಎತ್ಕೊಂಡು ಹೋಗ್ಲಿ ಅಂತ ಸುಮ್ಮನೆ ಬಿಟ್ಟಿವ್ನಿ. ಇನ್ನು ಅಂತಾನೆ ಇನ್ನೇನು ಮಾಡಲಿ? ಸರಿ, ನಮ್ಮ ಡ್ರೈವರ್ ಬೇರೆ ಬಂದವನೇ. ನಮ್ಮ ಡ್ರೈವರ್ನ ಕರ್ಕೊಂಡು ಹಂಗೇನಿಯ ಪಟ್ಟ ಅಂತ ಹೇಳ್ಬಿಟ್ಟು ಹೊರಟ್ಬಿಡ್ತೀನಿ, ಸರಿನಾ? ಯಪ್ಪ, ನೀವಂತೂ ಅದೇನೋ ಅಂತಾರಲ್ಲ ಹಂಗೆ. ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನಂಗೆ ನೀವಂತೂ ಹೆಂಗೋ ಸಾಲ ಮಾಡಿದ್ರೂ ಕಾರ್ ತಗೊಂಡ್ರಿ. ಎಲ್ಲ ಒಳ್ಳೇದಾಗಲಿ, ಸರಿನಾ? ಸರಿ, ನಮ್ಮ ಡ್ರೈವರ್ನ ಕರ್ಕೊಂಡು ಕಾರ್ ತಗೊಂಡು ಹೋಯ್ತೀನಿ. 3-4 ದಿನ ಟ್ರಿಪ್ ಹೊಡ್ಕೊಂಬಿಟ್ಟು ಬರ್ತೀವಿ. ಅರ್ಧ ಬಡ್ಡಿ ಕಡಿಮೆ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಹೊಸ ಕಾರಾಗಿ ಹೋಗೋ ಮಜಾನೇನಿಯ ಬ್ಯಾರೆ ಅಲ್ವಾ? ಪಾಪ ನಿಮಗೋಸ್ಕರ ಒಂದು ಅರ್ಧ ಬಡ್ಡಿ ಕಮ್ಮಿ ಮಾಡಿದ್ದೀನಿ. ಒಂದು 5,000 ಕಮ್ಮಿ ಕೊಡಿ, ಕಾರ್ ತಗೊಂಡು ಹೋಯ್ತೀನಿ. ಸರಿ, ಬರ್ತೀನಿ.
ರೀ ಇವಳು ಹೇಳ್ರಿ ಯಾರ್ರಿ ಇವಳು? ನಾವು ಕಾರಣ ತಗೋತೀವಿ, ವಿಮಾನನ ತಗೋತೀವಿ, ಅವಳು ಕಾಸಾಗೆ ಅವಳು ಬಡ್ಡಿ ಗಿಡ್ಡಿ ಎಲ್ಲ ಕೊಡ್ತೀವಿ ತಾನೆ. ಮತ್ತು ಯಾಕೆ ಇವಳು ಬಂದ್ಬಿಟ್ಟು ಹಿಂಗೆ ತಲೆ ತಿಂತವಳಲ್ಲ ನಮ್ಮನ್ನಂತೂ? ರೀ ನನಗಂತೂ ಒಂದು ಅರ್ಥ ಆಯ್ತಿಲ್ಲ ರೀ ನನಗಂತೂ. ಯಾಕ್ರಿ ಕಾರ್ ಯಾಕ್ರಿ ಎತ್ಕೊಂಡು ಹೋಗ್ಬೇಕು? ಬೇರೆ ಯಾವ್ದನ ಕಾರ್ 1000 ಬಿದ್ದಿರಲ್ವೇ? ನಾವ್ಯಾಗ ನಡೆದು ಟ್ರಿಪ್ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ತಾನೆ. ಇವಳು ಕೊಟ್ಬಿಟ್ರೆ ಹೆಂಗೆ ಹೇಳಿ? ಅದೇ ಮತ್ತೆ ನನಗಂತೂ ಬಹಳ ಬೇಜಾರಾಗ್ತಾಯಿತ್ತು ನನಗಂತೂ. ಏನು ಈ ಥರನಾ ಅಂತ ಹೇಳ್ಬಿಟ್ಟು ನಿಜವಾಗೂ ಬೇಜಾರಾಯ್ತೈತೆ ನನಗಂತೂ. ಏನು ಮಾಡೋದು? ಏನು ಹೊಸ ಕಾರ್ ಕೊಟ್ಟು ಕಳಿಸಿದ್ರಿ ನೀವಂತೂ? ಅಣ್ಣ ಕೊಡೋಕ್ಕಿಲ್ಲ ಅಂತ ನೀವು ಕಡಕ್ಕಾಗಿ ಹೇಳ್ಬೇಕಿತ್ತು ತಾನೇ. ಏನು ಹೇಳ್ದಿದ್ದಂಗೆ ಮಾಡ್ದಿದ್ದಂಗೆ ನೀವು. ನೋಡಿ ಆ ಅಮ್ಮನ ಅಗ್ರಿಮೆಂಟೇ ಹಂಗೆ. ನನ್ನ ಪ್ರೇಮನ ನಿಂಗೆ ಅವತ್ತೇ ಹೇಳಿಲ್ವಾ? ಅಯ್ಯಮ್ಮ ಸರಿ ಇಲ್ಲ ಅಯ್ಯಮ್ಮ ಹಂಗೇನೆ ನೀ ಅಂತ ಹೇಳ್ಬಿಟ್ಟು ನಿಂಗೆ ಎಷ್ಟು ಕಿತ ಹೇಳಿದ್ದೀನಿ ಹೇಳು. ಹಂಗೆ ಹಿಂಗೆ ಅಂತ ಹೇಳಿ ನೀನು ಸುಮ್ಮನಿದ್ದೆ. ಈಗ ಗೊತ್ತಾಯ್ತಾ ಅಮ್ಮ ಏನು ಅಂತ ಹೇಳ್ಬಿಟ್ಟು? ನಮ್ಮ ತಾಗಿ ಏನಿದ್ರು ಬಿಡೋದಿಲ್ಲ. ಬಂದು ಕಿತ್ಕೊಂಡು ಹೋಗೋದೇನೇ ಕೆಲಸ ಅಮ್ಮಂದಂತೂ. ನಿಂಗೆ ಎಷ್ಟು ಕಿತ ಹೇಳ್ದೆ ಹೇಳಿ ನಾನು. ಇಲ್ಲ ಕಣಮ್ಮ ಹಿಂಗೆ ಮಾಡ್ತಾಳೆ ಅಂದರೆ ನೀನು ಏನು ತಲೆನೇ ನೀಯೇ ಕೆಡಿಸ್ಕೊಳ್ಳಿಲ್ಲ. ಈಗ ಇನ್ನೇನು ಮಾಡೋಕ್ಕಾಯ್ತದೆ? ಕಾಸು ಹೊನ್ಸೋಕ್ಕಾಯ್ತದ? 4 ಲಕ್ಷವಾ? ಅದಕ್ಕೆ ನೀನು ಕೊಟ್ಟು ಕಳಿಸ್ದೆ ಹೋದ್ರೆ ಹೋಗ್ಲಿ ಅಂತ. ಆದಷ್ಟು ಬೇಗ ಯಮ್ಮನ ಸಾಲ ಎಲ್ಲ ತೀರಿಸ್ಬಿಟ್ಟು ಯಮ್ಮನ ಸವಾಸದಿಂದ ಸದ್ಯ ದೂರ ಇದ್ದು ಬಿಡ್ಬೇಕು ನಾವು. ಲೇ ನೇತ್ರ ಟ್ರಿಪ್ ಹೋಗ್ಬೇಕು ಅಂತ ಅನ್ಕೊಂಡಿದ್ವಲ್ವೇನೆ. ಈಗ ಟ್ರಿಪ್ಪೆಲ್ಲ ಏನೇ ಮಾಡೋದು? ನನಗಂತೂ ಟ್ರಿಪ್ಗೆಲ್ಲ ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ ನನಗಂತೂ. ಶಾನೆ ಬೇಜಾರಾಯ್ತೈತೆ ಕಣೆ ನನಗಂತೂ. ಥೂ ಥೂ, ಎಲ್ರಿಗೂ ಹೇಳಿದ್ದೆ ಟ್ರಿಪ್ ಹೋಯ್ತೀನಿ ನಡೋದು ಅಂತ. ಈಗ ನನ್ನ ಮಾನ ಮರ್ಯಾದೆ ಎಷ್ಟು ಹೋಯ್ತದೋ ಏನೋ.